ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲ್ ನಗರಸಭೆ ಚುನಾವಣೆ ಗೆದ್ದು ಬೀಗಿದ ಕಾಂಗ್ರೆಸ್, ಸುಧಾರಾಣಿಗೆ ಒಲಿದ ನಗರಸಭೆ ಅಧ್ಯಕ್ಷ ಸ್ಥಾನ. ಮಂಗಳವಾರದಂದು 1 ಗಂಟೆಗೆ ನಡೆದ ತುರುಸಿನ ಚುನಾವಣೆಯಲ್ಲಿ ಸುಧಾರಾಣಿ ಬಹುಮತದಿಂದ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ಕೀರ್ತಿ ಪತಾಕೆ ಹಾರಿಸಿದರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ 29ನೇ ವಾರ್ಡಿನಿಂದ ಆಯ್ಕೆಯಾದ ವಿಜಯ್ ಗಿರಡ್ಡಿ ಕೇವಲ 14 ಮತಗಳನ್ನು ಮಾತ್ರ ಪಡೆದು ಸೋಲನ್ನಪ್ಪಿದ್ದಾರೆ. ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ 7ನೇ ವಾರ್ಡಿನಿಂದ ಆಯ್ಕೆಯಾಗಿದ್ದ ಬಿಜೆಪಿಯ ಕಾಳಮ್ಮ ಜಕಾ ಸಹ 18 ಮತಗಳಿಸಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ವಿರುದ್ಧ ಸ್ಪರ್ಧಿಸಿದ್ದ ಬಿಜೆಪಿಯ 11ನೇ ವಾರ್ಡಿನಿಂದ ಆಯ್ಕೆಯಾಗಿದ್ದ ಸವಿತಾ ಆರಿ 14 ಮತಗಳಿಸಿ ಸೋಲನ್ನಪ್ಪಿದ್ದಾರೆ. 8 ಸದಸ್ಯರ ಬಲ ಉಳ್ಳ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ತನ್ನದಾಗಿಸಿಕೊಂಡಿದೆ. ಅವರಿಗೆ 18 ಮತ ಬಂದಿದೆ. ನಮಗೆ ನಾವು ಇವತ್ತು ಅವರು ಚುನಾಯಿತರಾಗಿದ್ದಾರೆ. ಇದು ಪರಂಪರೆ ಸರಿಯಲ್ಲ ಅನ್ನೋದನ್ನು ಇಷ್ಟು ಅವರು ಯಾವ ರೀತಿಯ ಬಹುಮತ ಇದ್ದಾಗೂ ಸಹಿತ ನಿಮ್ಮ ಪಕ್ಷದವ್ರು ನಿಮ್ಮ ಕೈ ಅದು ಸದಸ್ಯರ ಮೇಲೆ ಅವಲಂಬನೆ. ಸದಸ್ಯರು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಆಶೆ ಬಂದೀವಿ. ನಾವು ಹೋಗಬಾರ್ದು ಅಂತ ಅವ್ರ ಮನಸ್ಸಿನ ಬಂದಾಗ ಮಾತ್ರ ಅವ್ರು ಹಿಡಿಲಿಕ್ಕೆ ಶಕ್ಯ ಆಗ್ತದೆ. ಅವರ ಭಾವನೆ ಚೇಂಜ್ ಆದಾಗ ನಾವು ಹಿಡಿಲಿಕ್ಕೆ ಶಕ್ಯ. ಈಗ ವಿಪ್ ಜಾರಿ ಮಾಡಿದ್ದೀವಿ. ಮುಂದೆ ಅದು ಕ್ರಮ ಏನು ಕಾನೂನು ರೀತಿಯ ಕ್ರಮ ತಗೊಂಡು. ನಮ್ಮ ಇಳಕಲ್ ನಗರದ ನಗರಸಭೆಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿದ್ದು, ಇವತ್ತು ನಮ್ಮ ಪಕ್ಷದ ಇವತ್ತು ಸದಸ್ಯರಾದಂಥ ಶ್ರೀಮತಿ
ಸುಧಾರಾಣಿ ಸಂಗಮ್ ಅವರು ಅಧ್ಯಕ್ಷರಾಗಿ ಇದೀಗ ತಾನೇ ಆಯ್ಕೆಯಾಗಿದ್ದಾರೆ ಮತ್ತು ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಸುಮಾರು 18 ಸದಸ್ಯರು ನಮ್ಮ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ನಮ್ಮ ಪಕ್ಷದ ಕೇವಲ 8 ಚುನಾಯಿತ ಸದಸ್ಯರು. ಇವತ್ತು ಬೇರೆ ಬೇರೆ ಪಕ್ಷದ ಭಾರತೀಯ ಜನತಾ ಪಕ್ಷದ 6 ಜನ ಸದಸ್ಯರು ಮತ್ತು ಉಳಿದ ಒಬ್ಬ ಪಕ್ಷೇತರ ಅಭ್ಯರ್ಥಿ ಮತ್ತು ಇನ್ನು ಇತರ ಪಕ್ಷದ Hey!